ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಕಮಲೇ ಕಮಲೋತ್ಪತ್ತಿ. ಅಂದ್ರೆ ಕಮಲೇ ಕಮಲೋತ್ಪತ್ತಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿದಂತಹ ಕವಿರತ್ನ ಕಾಳಿದಾಸ ಈ ಸಿನಿಮಾದಲ್ಲಿ ಡಿಂಡಿಮ ಕವಿ ಡಮರುಗ ಬಾರಿಸುತ್ತಾ ಹೇಳುವ ಈ ಕಮಲೇ ಕಮಲೋತ್ಪತ್ತಿ ಅನ್ನುವಂಥ ಡೈಲಾಗ್ ಅನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಯಾರಿಗೆ ಗೊತ್ತಿಲ್ಲ ಹೇಳಿ. ಆದರೆ ಬೆಂಗಳೂರಿನ ಜಗನ್ನಾಥ ಭವನಕ್ಕೆ ಹೋಗಿ ಬಂದ ನಮ್ಮ ಗುಸುಗುಸು ಗೋವಿಂದಣ್ಣ ಅವರ ಕಮಲೇ ಕಮಲೋತ್ಪತ್ತಿ ಅಂತ ಡಮರುಗ ಬಾರಿಸಿದ ಯಾಕೆ ನೋಡೋಣ ಇವತ್ತಿನ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಟಾಪ್ ಸ್ಟೋರಿ ನಂಬರ್ 2, ಕ್ಯಾಬಿನೆಟ್ ಕಿರಿಕ್. ಎದುರೇ ಕೂರಿಸ್ಕೊಂಡು ನೀನೇ ರಾಜಾದಿರಾಜ ಆದರೆ ನಿನಗೆ ಬೇಡ ರಾಜ್ಯ ಅಂತ ಪ್ರಸ್ತಾಪ ಮುಂದಿಟ್ಟರೆ ಆ ರಾಜಾದಿರಾಜ ಏನು ಮಾಡಬಹುದು? ಅದೇ ಮಾಡಿದ್ದಾರೆ ವಿಜಯಪುರದ ರಾಜರು. ಅದಕ್ಕೆ ಆಗಿದ್ದು ಕ್ಯಾಬಿನೆಟ್ನಲ್ಲಿ ಕಿರೀಟದ ಕಿರಿಕ್. ಅದ್ಯಾವ ರಾಜಾದಿರಾಜ, ಅದ್ಯಾವ ರಾಜ್ಯ, ಅದಿನ್ನೆಂಥದ್ದು ಕಿರಿಕ್ ತಂದ ಕಿರೀಟ? ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು 3ನೇ ಸ್ಟೋರಿ, ಜಾರಕಿಹೊಳಿ ರೊಟ್ಟಿಗೆ ಧಾರವಾಡ ತುಪ್ಪ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋದು ಗಾದೆ ಮಾತು. ಜಾರಕಿಹೊಳಿ ಅವರು ತಮ್ಮ ರೊಟ್ಟಿ ಜಾರಿ ಧಾರವಾಡದ ತುಪ್ಪಕ್ಕೆ ಬೀಳ್ಲಿ ಅಂತ ಕಾಯ್ತಿದಾರ? ಧಾರವಾಡದ ತುಪ್ಪದ ಬಟ್ಟಲನ್ನು ಕೈಯಲ್ಲಿ ಹಿಡಿದವರು ಜಾರಕಿಹೊಳಿ ಜಾರಿಸಿದ ರೊಟ್ಟಿ ತುಪ್ಪಕ್ಕೆ ಬೀಳೋಕೆ ಬಿಡ್ತಾರ? ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1, ಕಮಲದ ಹೂವಿನ ಕೆಳಗೆ ದಳಗಳು ಇರೋದು ಕಾಮನ್. ಆದರೆ ಆ ದಳಗಳಿಂದ ಕಮಲವೋ ಅಥವಾ ಮೇಲಿರುವ ಕಮಲದಿಂದ ದಳವೋ ಹೇಳಿದರೆ ಉತ್ತರ ಯಾರು ಕೊಡೋಕೆ ಸಾಧ್ಯ? ಆದರೆ ನಮ್ಮ ಗುಸುಗುಸು ಗೋವಿಂದಣ್ಣ ಒಂದು ಸೂತ್ರದ ಉತ್ತರವನ್ನ ಕಮಲದ ಬಳಿಯೇ ಹೋಗಿ ತಂದಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಬ. ಕಮಲೆ ಕಮಲೋತ್ಪತ್ತಿ. ಕಮಲೆ ಕಮಲೋತ್ಪತ್ತಿ ಅನ್ನೋ ಧ್ವನಿ ಕೇಳಿ ಇದೆಲ್ಲಿಂದ ಬಂದ್ರಪ್ಪ ಕವಿರತ್ನ ಕಾಳಿದಾಸ ಸಿನಿಮಾದ ಡಿಂಡಿಮ ಕವಿ ಅಂತ ತಲೆ ಎತ್ತಿ ನೋಡಿದ್ರೆ ಮತ್ತೊಂದ್ಸಾರಿ ಕಮಲೆ ಕಮಲೋತ್ಪತ್ತಿ ಅಂತ ಜೋರಾಗಿ ಹೇಳಿ ನಕ್ರು ನಮ್ ಗುಸುಗುಸು ಗೋವಿಂದಣ್ಣ. ಅರೇ ಗೋವಿಂದಣ್ಣ, ನೀವು ಮಾಮೂಲಿಯಾಗಿ ಹೇಳೋ ಗುಸುಗುಸು ಒಗಟೇ ನಮಗ್ ಬಿಡಿಸೋಕಾಗಲ್ಲ. ಹಿಂಗಿರುವಾಗ ಇದ್ಯಾವುದೋ ಡಿಂಡಿಮ ಕವಿಯ ಸೂತ್ರ ಹೇಳಿದ್ರೆ ನಾವು ಬಿಡಿಸೋಕಾಗುತ್ತಾ? ಇದಕ್ಕೆ ಕವಿರತ್ನ ಕಾಳಿದಾಸಣ್ಣನೇ ಬರಬೇಕು ಅಂದಾಗ ಅಯ್ಯೋ ಅವ್ರ್ಯಾಕೆ ಕಾಳಿದಾಸನ್ನ, ನಾನಿಲ್ವಾ ಗುಸುಗುಸು ಗೋವಿಂದಣ್ಣ ಅಂತ ಕೇಳಿ ಅವರೇ ಒಗಟು ಬಿಡಿಸೋಕೆ ಶುರು ಮಾಡೋ ಮೊದಲು ಮತ್ತೊಂದು ಸಾರಿ ಜೋರಾಗಿ ಹೇಳಿದ್ರು ಕಮಲೆ ಕಮಲೋತ್ಪತ್ತಿ. ಈ ಕಮಲೆ ಕಮಲೋತ್ಪತ್ತಿ ಅನ್ನೋದು ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು. ಜಾತ್ಯತೀತ ಜನತಾದಳದ ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ವರಿಷ್ಠರ ನಿರ್ಧಾರ ಬಿಜೆಪಿ ರಾಜ್ಯ ನಾಯಕರ ಮಟ್ಟಿಗೆ ಆರಂಭದಿಂದ ಇಲ್ಲಿವರೆಗೂ ಬಿಸಿ ತುಪ್ಪವಾಗಿಯೇ ಬಾಯಲ್ಲಿದೆ. ಅವತ್ತಿಂದ ಇವತ್ತಿನವರೆಗೂ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಹೊತ್ತಿರುವವರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕಮಲೆ ಕಮಲೋತ್ಪತ್ತಿ ಅನ್ನೋದು. ಕಮಲ ಅಧಿಕಾರಕ್ಕೆ ಬರಲಿಕ್ಕೆ ಕಮಲ ಪಕ್ಷವೇ ಸಾಕಂತೆ. ದಳದ ಸಹವಾಸ ರಾಜ್ಯ ನಾಯಕರಿಗೆ ಸಾಕಾಗಿದೆಯಂತೆ. ಜಗನ್ನಾಥ ಭವನದ 1ನೇ ಮಹಡಿಯ ಮೂಲಗಳ ಪ್ರಕಾರ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಹೊತ್ತವರು ಹಿಂದಿನಿಂದಲೂ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲು ಸಮರ್ಥವಾಗಿದೆ ಅಂತಲೇ ಸಮರ್ಥಿಸುತ್ತಾ ಬರ್ತಿದ್ದಾರೆ. ಅದೇ ಮೂಲಗಳು ಹೇಳೋ ಪ್ರಕಾರ ಬಿಜೆಪಿ ವರಿಷ್ಠರ ಬಳಿಯೂ ಈ ಬಾರಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲು ಸಮರ್ಥವಾಗಿದೆ ಅಂತಲೇ ಪ್ರತಿಪಾದಿಸಿದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ವರಿಷ್ಠರ ಸೂತ್ರ ಮಾತ್ರ ಕಮಲೆ ಕಮಲೋತ್ಪತ್ತಿಗೆ ವಿರುದ್ಧ ಎಂಬುದೇ ಅಚ್ಚರಿಯ ಸಂಗತಿ ಅಂತಿವೆ ಸುನೇರಿಬಾಗ್ನ ನಂಬರ್ 6A ನಿವಾಸದ ಮೂಲಗಳು. ಕಮಲ ಅಲ್ಲ, ದಳೆ ಕಮಲೋತ್ಪತ್ತಿ ಎಂಬುದು ವರಿಷ್ಠರ ಸೂತ್ರ. ಹೈಕಮಾಂಡ್ ಮೂಲಗಳ ಪ್ರಕಾರ ಈ ಸೂತ್ರ ಕರ್ನಾಟಕಕ್ಕೆ ಮಾತ್ರ. ದೇಶದಲ್ಲೆಲ್ಲ ಬಿಜೆಪಿಗೆ ಉಳಿದ ಪಕ್ಷಗಳನ್ನೆಲ್ಲ ಎಳೆದು ತರೋ ಬಿಜೆಪಿಯ ಚಾಣಕ್ಯ ಖ್ಯಾತಿಯ ನಾಯಕರು ಕರ್ನಾಟಕಕ್ಕೆ ಮಾತ್ರ ಬೇರೆಯದ್ದೇ ಸೂತ್ರ ಹೆಣೆದಿದ್ದಾರಂತೆ. ಕೆಸರಲ್ಲಿದ್ದರೂ ಕಮಲ ಹೂವಿನ ಜೊತೆಗೆ ದೊಡ್ಡ ದೊಡ್ಡ ಎಲೆಗಳ ಹಸಿರು ದಳ ಇರಬೇಕು. ಆ ಹಸಿರಿರುವ ದಳಗಳೇ ಕಮಲಕ್ಕೆ ಲಕ್ಷಣ. ಹಿಂಗಾಗಿ ಕರ್ನಾಟಕದ ಮಟ್ಟಿಗೆ
ಸದ್ಯಕ್ಕೆ ಕಮಲೇ ಕಮಲೋತ್ಪತ್ತಿ ಸೂತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ದಳೆ ಕಮಲೋತ್ಪತ್ತಿ ಅನ್ನೋದೇ ಮಂತ್ರ. ಇದೇ ಚಾಣಕ್ಯ ತಂತ್ರ ಅಂದಿದ್ದು ಅದೇ 6A ನಿವಾಸದ ಮೂಲಗಳು. ಎರಡು 2028ರ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೂ 2029ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ದಳದ ಜೊತೆ ಮೈತ್ರಿ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ದೃಢ ನಿರ್ಧಾರ ತಳೆದಿದೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಇದೇ ಕಾರಣಕ್ಕೆ ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ಭಾಗಿಯಾಗಿದ್ದ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ದಳೆ ಕಮಲೋತ್ಪತ್ತಿ ಅನ್ನೋ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ಅನ್ನೋದು ಕಮಲಪಾಳೆಯದ ಮೂಲಗಳ ಮಾಹಿತಿ. ಜಗನ್ನಾಥ ಭವನದ ಮೂಲಗಳ ಪ್ರಕಾರ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸುಧಾಕರ್ ರೆಡ್ಡಿ ಅವರು ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಾಗ್ತಿರೋ ಲೋಪದ ಬಗ್ಗೆ ಮಾತಾಡಿದ್ದಾರೆ. ಜನತಾದಳದ ನಾಯಕರ ಜೊತೆ ರಾಜ್ಯ ಬಿಜೆಪಿ ನಾಯಕರು ಸಮನ್ವಯದಿಂದ ಕೆಲಸ ಮಾಡ್ತಿಲ್ಲ ಎಂಬ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಮುಂದೆ ಸಮನ್ವಯದಿಂದ ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ಟ ಟಾಸ್ಕ್ನ ಪರಿಣಾಮವೇ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂಡಿ ಬಿಜೆಪಿ ನಾಯಕರು ಎಸ್ಐಆರ್ ಬಗ್ಗೆ ದೂರು ದಾಖಲಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿದ ನಂತರ ಜಂಟಿ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಕಮಲೆ ಕಮಲೋತ್ಪತ್ತಿ ಕಮರಿ, ದಳೆ ಕಮಲೋತ್ಪತ್ತಿ ಅರಳೋದಷ್ಟೇ ಬಾಕಿ ಅನ್ನೋದು ಕಮಲಪಾಳೆಯದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಕಮಲದಿಂದ ದಳವೋ ದಳದಿಂದ ಕಮಲವೋ ಅನ್ನುವಂತಹ ಪ್ರಶ್ನೆಯ ಬಗ್ಗೆ ವರದಿಯಲ್ಲಿ ನೀವು ಗಮನಿಸ್ತಾ ಇದ್ರಿ. ರಾಜ್ಯ ಬಿಜೆಪಿ ನಾಯಕರ ಪ್ರಕಾರ ಸ್ವಂತ ಬಲ ಸಾಕಂತೆ, ವರಿಷ್ಠರ ಪ್ರಕಾರ ಅಧಿಕಾರಕ್ಕೇರೋದಕ್ಕೆ ದಳವೂ ಬೇಕಂತೆ. ವರಿಷ್ಠರ ಮಾತಿಗೆ ಪೂರಕವಾಗಿದೆ ಈ ಇತಿಹಾಸದ ಕತೆ. ಕಮಲೋ ಕಮಲೋತ್ಪತ್ತಿ ಅಂತ ಹೇಳಿ ಬಿಜೆಪಿ ಸ್ವಂತ ಬಲದಿಂದ ಬಹುಮತ ಬಂದಿಲ್ಲ ಅನ್ನೋದು ಸತ್ಯಕತೆ. ಇದೇ ಕಾರಣಕ್ಕಾಗಿ ಜೆಡಿಎಸ್ ಜೊತೆ ಸಮನ್ವಯದ ಅವಶ್ಯಕತೆ ಬೇಕಂತೆ. ಇದು ಎಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಕಮಲ ಅರಳಬೇಕು ಅಂತಂದ್ರೆ ದಳದ ಅಗತ್ಯ ಇದೆ. ದಳ ಇಲ್ಲದೆ ಕಮಲ ಇಲ್ಲ, ಕಮಲವಿಲ್ಲದೆ ದಳ ಇಲ್ಲ, ದಳದಿಂದ ಕಮಲ ಅನ್ನೋ ರೀತಿಯ ಮಾತುಗಳನ್ನ ವರದಿಯಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹಾಗಿದ್ರೆ ಏನಾಗಬಹುದು? ಈ ರೀತಿಯ ಒಂದು ಬೆಳವಣಿಗೆ ಸದ್ಯಕ್ಕೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನೋಡಿದಾಗ ಈ ಒಳನೋಟದ ಒಳಸುಳಿಯನ್ನು ಹೇಳೋದಕ್ಕೆ ಮತ್ತು ಗುಸುಗುಸು ಗೋವಿಂದಣ್ಣನ ಮೂಲಗಳ ವಿಷಯಗಳನ್ನ ಅವರ ಪರಮ ಮಿತ್ರ ವೀರೇಂದ್ರ ಅವರು ತಿಳಿಸೋದಕ್ಕೆ ನನ್ನ ಜೊತೆಗೆ ಕೂತಿದ್ದಾರೆ. ವೀರೇಂದ್ರ, ಬಹಳ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಕಮಲೇ ಕಮಲೋತ್ಪತ್ತಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ರಿ. ಇತಿಹಾಸವನ್ನು ನೋಡಿದಾಗ ಭೋಜರಾಜನ ಆಸ್ಥಾನದಲ್ಲಿ ಕವಿರತ್ನ ಕಾಳಿದಾಸ್ ಅವರು ಇದ್ದಾಗ ಒಬ್ಬ ಕವಿ ಈ ಸವಾಲು ಹಾಕ್ತಾರೆ, ಕಮಲೇ ಕಮಲೋತ್ಪತ್ತಿ ಶ್ರೇಯಂತಾಂ ನಚ ದೃಶ್ಯತಿ ಅಂತ ಹೇಳ್ತಾರೆ. ಅಂದರೆ ಕಮಲದಲ್ಲಿ ಕಮಲ ಹುಟ್ಟಿದ್ದನ್ನು ನಾವು ಕೇಳಿದ್ದೇವೆ ಹೊರತು ನೋಡಿಲ್ಲ ಅಂತ ಹೇಳಿ, ಅದಕ್ಕೆ ಸವಾಲನ್ನುವಂತೆ ಉತ್ತರವನ್ನು ಕಾಳಿದಾಸರು ಕೊಡ್ತಾರೆ, ಬಾಲಂತಂ ಶ್ರೇಯಂತಾಂ ಅಂತ ಹೇಳಿ. ಅಂದರೆ ಬಾಲೆಯ ಕಣ್ಣುಗಳಲ್ಲಿ ಕಮಲದಂತಹ ಮುಖಾರವಿಂದದಲ್ಲಿ 2 ನೀಲಿ ಕಮಲದಂತಹ ಕಣ್ಣುಗಳನ್ನು ನೋಡಿದ್ದೇವೆ. ಅದಕ್ಕೆ ಪ್ರತಿ ಸವಾಲಿದು. ಅಂದರೆ ಕಮಲದಲ್ಲಿ ಕಮಲ ಹುಟ್ಟೋದು ಎಷ್ಟು ಸತ್ಯವೋ ದಳದಿಂದ ಕಮಲ ಹುಟ್ಟೋದು ಅಷ್ಟೇ ಸತ್ಯ ಅನ್ನೋ ರೀತಿಯಲ್ಲಿ ಮಾತನ್ನ ಹೇಳಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ನಿಜ ಆಗುತ್ತಾ ಅನ್ನುವಂಥ ಪ್ರಶ್ನೆ ಏನು ಹೇಳ್ತಾರೆ ನಿಮ್ಮ ಗುಸುಗುಸು ಗೋವಿಂದಣ್ಣ? ಈಗ ಪಾಟೀಲ್ರೆ, ಈಗ ದಳದಿಂದ ಕಮಲವೋ ಕಮಲದಿಂದ ದಳವೋ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಹೋದಾಗ ಈಗ ಗೋವಿಂದಣ್ಣವರು ಜಗನ್ನಾಥ ಭವನದ ಹತ್ರ ಹೋಗಿದ್ರು ನೆನ್ನೆ. ಏನಕ್ಕೆ? ನೆನ್ನೆ BJP ಕೋರ್ ಕಮಿಟಿ ಇತ್ತಲ್ಲ, ಆ ಕಡೆ ಹೋಗಿದ್ರು. ಅಲ್ಲವರಿಗೆ ಜಗನ್ನಾಥ ಭವನದ ಮೂಲಗಳ ಮಾಹಿತಿ ಅಷ್ಟೇ ಅಲ್ಲ, ದಿಲ್ಲಿ ಮೂಲಗಳ ಮಾಹಿತಿಯೂ ಸಿಕ್ಕಿದೆ. ಈಗ ಪ್ರಕೃತಿ ಏನು ಹೇಳಿ, ಈಗ ಬೇಸಿಕಲಿ ನೀವು ಪ್ರಕೃತಿ ಏನು ಅಂತ ನೋಡೋದಾದ್ರೆ ದಳದಿಂದಲೇ ಕಮಲ ಹುಟ್ಟೋದು. ಬೇಸ್ ಅದೇ ಅಲ್ವಾ, ಮೂಲ ಅದೇ ಅಲ್ವಾ? ಇದನ್ನ ನೋಡ್ಕೊಂಡಿದ್ದಾರೆ ಯಾರು? BJPಯ ವರಿಷ್ಠರು. ಆದರೆ ಇಲ್ಲಿ ರಾಜ್ಯ ನಾಯಕರಿಗೆ ಇವತ್ತಿಂದ ಅಲ್ಲ, ನೀವು ಕಳೆದ 2 ವರ್ಷದಲ್ಲಿ ಕೆಲವು ಬಾರಿ ಓಪನ್ ಆಗೇ ಹೇಳಿದ್ದಾರೆ. ಏನಂತ? ಈ ಕಮಲೇ ಕಮಲೋತ್ಪತ್ತಿ ಅಂದರೆ ಮತ್ತೇನಲ್ಲ ಅವ್ರು ಹೇಳ್ತಿರೋ ಅರ್ಥ. ವಿಧಾನಸೌಧದಲ್ಲಿ ಕಮಲ ಅರಳಬೇಕಿದ್ರೆ ಕಮಲ ಪಕ್ಷವೇ ಸಾಕು, ದಳ ಬೇಡ ಅನ್ನೋ ಅರ್ಥ ಅವ್ರದ್ದು. ಯಾರ್ದು? ರಾಜ್ಯ ನಾಯಕರದ್ದು. ಅವ್ರು ಹೇಳಿದಾರೆ ಭಾಳಷ್ಟು ಸತಿ BJP ಸ್ವಂತ ಬಲದ ಮೇಲೆ ಈ ಬಾರಿ ಪೂರ್ಣ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳಿ. ಆದರೆ BJP ವರಿಷ್ಠರು ಹೇಳ್ತಿರೋದೇನಪ್ಪ ಅಂದರೆ, ಅಲ್ಲಿ ದಿಲ್ಲಿ ಮೂಲಗಳಿದೆಯಲ್ಲ, ಆ ದಿಲ್ಲಿ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ, ಇಲ್ಲ ಇತಿಹಾಸ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವತ್ತಾದರೂ BJP ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಿದೆಯಾ ಕೇಳ್ತಾ ಇದ್ದಾರೆ. ಅವ್ರಿಗೆ 2008ರಲ್ಲಿ ಎಷ್ಟು ತಗೊಂಡ್ರು?
108 ಸೀಟು 110 ಸೀಟು ಒಂದು ಕಡೆಗೆ ಪಕ್ಷೇತರನ್ನೆಲ್ಲ ತಗೊಂಡು ಮಾಡಿದ್ರು. ಬೇಸಿಕಲಿ 108 ಸೀಟ್ ಬಂದಿದ್ದಾಗಿತ್ತು ಅವರಿಗೆ. 5 ಜನ ಪಕ್ಷೇತರನ್ನು ಕರ್ಕೊಂಡು ಕಡೆಗೆ ಸರ್ಕಾರ ಮಾಡಿದ್ರು. 2018ರಲ್ಲೂ ಕೂಡ 105ಕ್ಕೆ ಬಂದು ನಿಂತರು. ಅಗೇನ್ ಕಡೆಗೆ ಆಪರೇಷನ್ ಕಮಲವೇ ಬೇಕಾಯ್ತು ಅವರಿಗೆ ಸರ್ಕಾರವನ್ನು ತರಬೇಕಿದ್ರೆ. ಇವೆಲ್ಲ ಇತಿಹಾಸ ನೋಡಿರೋರು ಅದರಲ್ಲಿ ಈಗ ರಾಜ್ಯ BJPಯ ಪರಿಸ್ಥಿತಿಯನ್ನೆಲ್ಲ ನೋಡಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಆಯಿತಾ? ಈಗ ಆಯಿತು ಸರಿ, ಈ ಕಮಲಪತಿಗಳು ಯಾರ್ಯಾರಿದ್ದಾರಲ್ಲ, ದಳ ಬೇಡ ಅನ್ನುತ್ತಿರುವಂಥ ಕಮಲಪತಿಗಳು, ಹಾಗಾದ್ರೆ ಮಂಡ್ಯ ರೀಜನಲ್ಲಿ ಅವ್ರು ಬೇಸ್ ರೆಡಿ ಮಾಡ್ಕೊಂಡಿದ್ದಾರಾ ಅನ್ನೋ ಚರ್ಚೆ ಅದೇ ಜಗನ್ನಾಥ ಭವನದಲ್ಲೇ ಕೇಳಬರ್ತಾ ಇದೆ. ರೆಡಿ ಆಗಿದೆಯಾ ಮಂಡ್ಯ ಬೇಸ್? ನೀವು ಹಳೆ ಮೈಸೂರು ಅದ್ಯಾಕೆ ಮಂಡ್ಯನೇ ತಗೊಳ್ಳಿ, ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಬೇಸ್ ಇದೆಯಾ? ಈ ಚರ್ಚೆ ಇದೆಯಲ್ಲ, ಈ ಚರ್ಚೆ ಒಳ ಹೊಕ್ಕಾಗ BJPಯ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆ ಆತ್ಮಾವಲೋಕನದ ಭಾಗವಾಗಿ ಈಗ ನಿನ್ನೆ BJP ಕೋರ್ ಕಮಿಟಿಗೆ ಸುಧಾಕರ್ ರೆಡ್ಡಿ ಅವರು ಸಹ ಉಸ್ತುವಾರಿ ಅವ್ರು ಬಂದಿದ್ರು. ಅವರು ಮುಖ್ಯವಾಗಿ ಹೇಳಿದ್ದೆ ನೋಡಿ, ಈಗ ಗೋವಿಂದಣ್ಣವರಿಗೆ ನಾನು ಹೇಳಿದ್ದೆ ನಿನ್ನೆ, BJP ಕೋರ್ ಕಮಿಟಿ ಸಭೆಯ ಒಳಗೆ ಅವರಿಗೆ ಸೋರಿಸಿದ್ದಾರೆ ಅಂತ. ಅಲ್ಲಿಗೆ ಒಂದು ರಾಷ್ಟ್ರೀಯ ನಾಯಕರು ಇಲ್ಲ ರಾಜ್ಯ ನಾಯಕರೇ ಇರಬೇಕು. ಅವ್ರ ಸೋರ್ಸಿಂದ ಎಷ್ಟು ಪರ್ಟಿಕ್ಯುಲರ್ ಆಗಿ ಮಾಹಿತಿ ಇದೆ ಅಂತ ನೋಡಿ. ಹೇಳಿದ್ದಾರೆ, ನೀವು JDS ಜೊತೆ ಮೈತ್ರಿ ಸಮನ್ವಯತೆಯೊಂದಿಗೆ ಹೋಗಲೇಬೇಕು, JDS ಜೊತೆ ನೀವು ಸಮನ್ವಯವನ್ನು ಸಾಧಿಸಲೇಬೇಕು ಅಂತಲೇ ಅಲ್ಲೇ ಕೂತ್ಕೊಂಡು ಅವ್ರು ಫೋನ್ ಹಚ್ಚಿದ್ದಾರೆ. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿಬಿಟ್ಟು, ಕುಮಾರಸ್ವಾಮಿ ಅವರಿಗೆ ನೋಡಿ ನಾಳೆ ಬನ್ನಿ ಎಲ್ಲ ಒಟ್ಟಿಗೆ ಹೋಗಿ SIR ಬಗ್ಗೆ ಒಂದು ಚುನಾವಣಾ ಆಯೋಗಕ್ಕೆ ದೂರು ಕೊಡೋಣ ಅಂತೇಳಿ. ನೋಡಿದ್ರಲ್ಲ ಇವತ್ತು ವಿಜುವಲ್ಸ್ ಎಲ್ಲ, ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರೆಲ್ಲ ಒಟ್ಟಿಗೆ ಪ್ರೆಸ್ ಮೀಟು ಮಾಡಿದ್ರು. ಸೊ ಇದೆಲ್ಲ ಮೂಲ ಆಗಿದ್ದು ನಿನ್ನೆ ಕೋರ್ ಕಮಿಟಿ ಒಳಗೆ ನಡೆದಂಥ ಈ ಸಂಭಾಷಣೆ. JDS ಜೊತೆಗೆ ಹೋಗಬೇಕು ಅಂದರೆ ರಾಷ್ಟ್ರೀಯ BJPಯ ನಾಯಕರು ರಾಜ್ಯ BJP ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡೋದೇನಪ್ಪ ಅಂದರೆ, ಇಲ್ಲ JDS ಜೊತೆಯೇ ಹೋಗ್ಬೇಕು ನೀವು. ಬಟ್ ಇದು ಸಾಧ್ಯ ಮೂಲಗಳ ಮಾಹಿತಿ ಕರೆಕ್ಟ್. ಇದು ಸಾಧ್ಯ ಅನ್ನೋಂಥ ಪ್ರಶ್ನೆಯೂ ಮೂಡುತ್ತೆ. ಆಯ್ತು, ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಒಂದಾದ್ರೆ, ಇದರದ ಇನ್ನೊಂದು ಆಯಾಮನೂ ಇದೆ. ಈಗಾಗಲೇ ನಿಮ್ಮ ಗಮನಕ್ಕೂ ಬರುತ್ತೆ, ನಿಮ್ಮ ಗುಸುಗುಸು ಗೋವಿಂದಣ್ಣನ ಗಮನಕ್ಕೂ ಇದು ಬಂದಿರುತ್ತೆ. ಯಾಕಂದ್ರೆ ರೀಸೆಂಟ್ಲಿ ಈ JDSನವರು ಮುಂದೆ 2028ಕ್ಕೆ 75ರಿಂದ 80 ಕ್ಷೇತ್ರಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, ಅದಕ್ಕೆ ಈಗಾಗಲೇ ಒಬ್ಬ MLA ಮಾತಾಡ್ದಂಗಿದೆ, ಅಂದ್ರೆ ಅಥವಾ ಮಾಜಿ MLAನೋ ಒಟ್ಟಿನಲ್ಲಿ ಒಬ್ಬ ರಾಜಕೀಯ ನಾಯಕ ಮಾತಾಡ್ದಂಗಿದೆ. ಅವ್ರು ಹೇಳ್ತಾ ಇರೋದೇನು, ಒಂದು 15 ಶಾಸಕರಿಲ್ಲ ಇವರು, ಒಂದು 18 ಜನ MLAಗಳಿಲ್ಲ, ಇವ್ರಿಗೆ 75ರಿಂದ 80 ಕ್ಷೇತ್ರಗಳು ಬೇಕಂತೆ. ಆ ರೀತಿಯ ಮಾತುಗಳನ್ನ ಆಡಿದಾರಂತೆ. ಸೊ ಈ ರೀತಿಯ ಮುನಿಸು, ಈ ರೀತಿಯ ಮಾತುಗಳು ಈ ಮೈತ್ರಿಯನ್ನ ಗಟ್ಟಿಗೊಳಿಸುತ್ತಾ, ದಳದಿಂದ ಕಮಲ ಆಗತ್ತಾ ಅಥವಾ ಛಿದ್ರ ಆದ ದಳ ಆಗತ್ತಾ, ಕಮಲ ಆಗತ್ತಾ ಅನ್ನುವಂಥ ಪ್ರಶ್ನೆ. ಪಾಟೀಲ್ರೆ, ಈಗ ಇಷ್ಟೋ ತನಕ ನಾನು ಜಗನ್ನಾಥ್ ಭವನದ್ದು ದಿಲ್ಲಿ ಮೂಲಗಳ ಮಾಹಿತಿ ಹೇಳಿದೆ. ಈಗ ಸ್ವಲ್ಪ ಈ ಕಡೆ JP ಭವನದ ಕಡೆ ಹೋಗೋಣ. ಆ JP ಭವನದ ಮಾಹಿತಿಗೆ ಏನ್ ಗೊತ್ತಾ, ಅಲ್ಲಿ ಮೂಲಗಳು ಹೇಳ್ತಿರೋದು, ಗೋವಿಂದಣ್ಣವ್ರು ಆ ಕಡೆನೂ ಒಂದು ರೌಂಡ್ ಹೋಗಿ ಬಂದಿದ್ದಾರೆ. ಈಗ ಇವರು ಆಯ್ತು ಇವಾಗ ಹೇಳ್ತಿದಾರಲ್ಲ, ದಳದಿಂದ ಕಮಲ ಏನು ಅಲ್ಲ ಅಂಥೇಳಿ ಅವರು ಕಮಲ ಪತಿಗಳೆಲ್ಲ ಈಗ ಹೇಳ್ತಿದಾರಲ್ಲ. ಹಾಗಾದ್ರೆ 2 ವರ್ಷ ಯಾಕೆ ಇದನ್ನು ಯೋಚನೆ ಮಾಡಲಿಲ್ಲ? ಇವತ್ತ ಈಗ ಮೈತ್ರಿ ಆಗಿರೋದು ಇಲ್ವಲ್ಲ, 2 ವರ್ಷ ಆಯ್ತಲ್ಲ. 2 ವರ್ಷದಿಂದ ಇದನ್ನು ಯಾಕೆ ಯೋಚನೆ ಮಾಡಲಿಲ್ಲ? ಈಗ ನೀವು ನೋಡಿ BJPಯ ಪರಿಸ್ಥಿತಿಯನ್ನೇ ನೋಡಿ. ನೀವು ಒಂದು ರೌಂಡ್ ಕಿತ್ತೂರು ಕರ್ನಾಟಕದ ಕಡೆ ಹೋಗಿ ಬನ್ನಿ. ಕಿತ್ತೂರು ಕರ್ನಾಟಕದಲ್ಲಿ ಏನಿದೆ? ಕಮಲ, ನೀವು ಹೇಳಿದ್ರಲ್ಲ ದಳ ಛಿದ್ರ ಅಲ್ಲಿ ಆಗೋಗ್ಬಿಟ್ಟಿದೆ ಆಗಲೇ 50-50 ಅನ್ನುವಂಥ ಪರಿಸ್ಥಿತಿ. ಕಲ್ಯಾಣ ಕರ್ನಾಟಕದ ಕಡೆ ಹೋಗಿ, ನಿಮಗೆ ಕಮಲದ ಹೂ ಕಾಣಿಸೋದೇ ಇಲ್ಲ, ಅಲ್ಲಿ ಒಂದು ದಳವೂ ಕಾಣಿಸೋದಿಲ್ಲ. ಅಂದರೆ ಕಮಲದ ಒಂದೇ ಒಂದು ದಳವು ನಿಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥೇಳಿ, 0. ಹೀಗಿರುವಾಗ ಅವ್ರು ಅಟ್ಲೀಸ್ಟ್ ಅಲ್ಲಿ ತಮ್ಮನ್ನು ತಾವು ಇಂಪ್ರೂವ್ ಮಾಡ್ಕೋಬೇಕಿತ್ತು. ಮಾಡ್ಕೊಂಡು ಹೋಗಿ ಹೈಕಮಾಂಡ್ ಹತ್ರ ನೋಡಿ ನಾವು ಹೀಗೆ ಮಾಡಿದ್ದೀವಿ ಅಂತ ಹೇಳಿದ್ದಿದ್ರೆ, ಹೌದಪ್ಪ ಇವ್ರ ಮಾತು ಕೇಳಬೇಕು ಅಂತ ಅವರೂ ಕೇಳ್ತಿದ್ರಂತೆ. ಆದರೆ ಈಗ ಇರುವ ಪರಿಸ್ಥಿತಿಯಲ್ಲಿ ಈಗ ಆರ್ ಅಶೋಕ್ ಅವರಾಗಲಿ, ವಿಜಯೇಂದ್ರ ಅವರಾಗಲಿ, ವಿಜಯೇಂದ್ರ ಅವರು BJP ರಾಜ್ಯಾಧ್ಯಕ್ಷರು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ನೀವು ಹೇಳ್ತಾ ಇದ್ದೀರಲ್ಲ, ಈಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಅವರು 15 ಸೀಟ್ ಇಲ್ಲ 75 ಸೀಟ್ ಕೇಳಿದ್ದಾರೆ, 80 ಸೀಟ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಅಂತಿದ್ದಾರಲ್ಲ, ಅವರು ಈ 2 ವರ್ಷದಲ್ಲಿ ಆ ಆತ್ಮಾವಲೋಕನ ಮಾಡ್ಕೊಂಡ್ರ ಅನ್ನೋದನ್ನು ಒಂದು ಕೇಳಿಬಿಟ್ರೆ ಪಾಟೀಲ್ರೆ, ಅವಾಗ ಉತ್ತರ ಸಿಕ್ಕೇ ಬಿಡುತ್ತೆ. ಅವರು ಸುಮ್ಮನೆ ಹೇಳ್ತಿಲ್ಲ, BJP ಹೈಕಮಾಂಡ್ ಮೂಲಗಳು ಸುಮ್ಮನೆ ಹೇಳ್ತಾ ಇಲ್ಲ, ಅವರೆಲ್ಲ ಸ್ಟಾರ್ಟ್ಸ್ ಮುಂದಿಟ್ಟು ಹೇಳ್ತಿದ್ದಾರೆ. ಉಪಚುನಾವಣೆಗಳ ಲೆಕ್ಕಾಚಾರ ಮುಂದಿಡ್ತಾರೆ, ಕಳೆದ ಚುನಾವಣೆ ಲೆಕ್ಕಾಚಾರ ಮುಂದಿಡ್ತಾರೆ, ಅದ್ರ ಹಿಂದಿನ ಚುನಾವಣೆ ಲೆಕ್ಕಾಚಾರ ಮುಂದಿಡ್ತಾರೆ. ಅದೆಲ್ಲ ಇಟ್ಟುಬಿಟ್ಟು ಮತ್ತು ಈಗ ಕ್ರಾಸ್ ವೋಟಿಂಗ್ ಆಯ್ತಲ್ಲ ಮೊನ್ನೆ, ಅದನ್ನು ಹೇಳಿಬಿಟ್ಟು ಆಮೇಲೆ ಹೇಳ್ತಾರಂತೆ ನೋಡಿ JDS ಜೊತೆ ಕಮಲಕ್ಕೆ ದಳ ಅನಿವಾರ್ಯ ಅಂತ ಹೇಳ್ತಿದ್ದಾರಂತೆ. ಅದಕ್ಕೋಸ್ಕರನೇ ಈಗ ಅಲ್ಲಿಂದ ಬರ್ತಾ ಇರೋ ಮಾತೇನು, ದಳೇ ಕಮಲೋತ್ಪತ್ತಿ ಅಂತ. ಇವರು ಕಮಲೇ ಕಮಲೋತ್ಪತ್ತಿ ಅಂದರೆ ಅವರು ದಳೇ ಕಮಲೋತ್ಪತ್ತಿ ಅಂತಿದ್ದಾರೆ. ಕೊನೆಗೆ ಇದೇನು ಚುನಾವಣೆಗೆ ಹತ್ತಿರ ಹೋಗ್ತಾ ಇರುವಾಗ ಹೈಕಮಾಂಡ್ ಅಂತೂ ತೀರ್ಮಾನ ತಗೊಂಡಾಗಿದೆ, ಕಮಲೇ ಕಮಲೋತ್ಪತ್ತಿ ಅನ್ನುವರು ಕೂಡ
ತಮ್ಮ ಕೆಳಗೆ ದಳವನ್ನು ಜೊತೆ ಸೇರಿಸ್ಕೊಂಡೇ ಹೋಗೋ ಪರಿಸ್ಥಿತಿ ಇದೆ ಅನ್ನೋದು BJP ಮೂಲಗಳ ಮಾಹಿತಿ. ಎಸ್, ನೋಡೋಣ ಹಂಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಕಮಲೆ ಕಮಲೋತ್ಪತ್ತಿಹನ ಅಥವಾ ದಳ ಕಮಲೋತ್ಪತ್ತಿಹ ಅನ್ನೋದಕ್ಕೆ ಕಾಲ ಉತ್ತರ ಕೊಡ್ಲಿಕ್ಕಿದೆ. ಈಗ 2ನೇ ಸ್ಟೋರಿ ಹೋಗೋಣ. ಅಡುಗೆ ಮಾಡೋಕೆ ಒಬ್ಬ, ಉಪ್ಪು ಹಾಕೋಕೆ ಮತ್ತೊಬ್ಬ ಅನ್ನೋ ಹಾಗಾಗಿದೆ ಕಾಂಗ್ರೆಸ್ ಸರ್ಕಾರದ ಕತೆ. ಇದೊಂಥರ ಈಗ ಇರೋ ಅಂಗಡಿಗೆ ಬೀಗ ಹಾಕಬೇಕು ಅಂತಾನೆ ಹೊಸ ಅಂಗಡಿ ತೆಗಿಯೋಕೆ ರೆಡಿ ಆಗಿರೋ ಕತೆ. ಇದೇನಿದು ಒಗಟುಗುಟಾಗಿದೆ ಅಂದರೆ ಅದರ ಉತ್ತರ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಇರೋ ಎತ್ತಿಗೆ ಮೇವಿಲ್ವಂತೆ, ಹೊಸ ಎತ್ತಿಗೆ ಗಂಟೆ ಕಟ್ಟಿದ್ರಂತೆ. ಹಂಗಾಯ್ತು ಸರ್ಕಾರದ ಕತೆ ಅಂತ ಶುರು ಮಾಡಿದಾಗ್ಲೇ ಈ ಗೋವಿಂದನನ ಗುಸುಗುಸು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಗ್ಯಾರಂಟಿಯಾಗಿತ್ತು. ಆದ್ರೂ ಅದೇನು ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಅಂತ ಅಂದಾಗ ಬಾಯ್ ಬಿಟ್ರು ನೋಡಿ ಸಿಎಂ ಹಾಗೂ ಸಚಿವ ದ್ವಯರ ಕಿರಿಕ್ಕತೆ. ವಿಜಯಪುರದ ವಿಶೇಷ ಮೂಲಗಳ ಮಾಹಿತಿ ಪ್ರಕಾರ ಕಳೆದ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮೂಲಕ ಬಂದ ಪ್ರಸ್ತಾವನೆಯೊಂದು ಕಿರಿಕ್ಗೆ ಕಾರಣವಾಗಿದೆ. ಸಿಎಂ ಕಚೇರಿಯಿಂದ ಪ್ರಸ್ತಾವನೆ ಹೆಂಗಿತ್ತಪ್ಪ ಅಂದ್ರೆ ಅದಕ್ಕೆ ಏಕಾಏಕಿ ಒಪ್ಪಿಗೆ ನೀಡಿದ್ದೇ ಆದ್ರೆ ಬೃಹತ್ ಕೈಗಾರಿಕೆ ಸಚಿವ MB ಪಾಟೀಲರ ಸ್ಥಿತಿ ಹೆಂಗಾಗ್ತಿತ್ತು ಅಂದ್ರೆ ರಾಜ್ಯವೇ ಇಲ್ಲದ ರಾಜನ ಹಾಗೆ. ಅವರ ಖಾತೆ ಕತೆಯಂತೂ ಹೊರಗೆ ಡೊಳ್ಳು ಒಳಗೆ ಟೊಳ್ಳು ಅನ್ನೋ ಹಂಗಾಗ್ತಿತ್ತು. ಅದಕ್ಕೆ ಅಲ್ವಾ ಪಾಟೀಲರು ಕ್ಯಾಬಿನೆಟ್ ಸಭೆಯೊಳಗೆ 7 ಸುತ್ತಿನ ಕೋಟೆ ಸುತ್ತಿಸಿದ್ದು. ಕ್ಯಾಬಿನೆಟ್ನಲ್ಲಿ ಹೊಸ ಪ್ರಸ್ತಾವ ಜಾಗತಿಕ ಹೂಡಿಕೆ. ಬೃಹತ್ ಕೈಗಾರಿಕೆ ಇದ್ರೂ ಮತ್ತೊಂದು ಇಲಾಖೆ ಏಕೆ? ಸಚಿವ ಸಂಪುಟದ ಮೂಲಗಳ ಪ್ರಕಾರ ಸಭೆಯಲ್ಲಿ MB ಪಾಟೀಲರು ಜಾಗತಿಕ ಹೂಡಿಕೆ ಇಲಾಖೆಯ ಪ್ರಸ್ತಾವ ಏಕೆ ಅಂತ ನೇರವಾಗಿ ಪ್ರಶ್ನಿಸಿದ್ದಾರೆ. ಈ ವೇಳೆ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಸಮಜಾಯಿಷಿ ಕೊಡೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿದ್ದಾರೆ. ಈ ವೇಳೆ ಇದು ವರಿಷ್ಠರ ಚಿಂತನೆಯಿಂದ ಮೊಳೆತ ಇಲಾಖೆ ಎಂಬರ್ಥದಲ್ಲಿ ಉತ್ತರ ನೀಡಿದ್ದಾರೆ. ಆಗಲೇ ಹೊರಬಂದಿದ್ದು ನೋಡಿ ಈ ದಾಖಲೆ. ಸಚಿವಾಲಯದ ಮೂಲಗಳ ಪ್ರಕಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಮುಖ್ಯಮಂತ್ರಿಗಳ ಅನುಮೋದನೆಗಾಗಿ ವಿಷಯಗಳ ಪಟ್ಟಿ ಹೋಗುವಾಗ ಅದರಲ್ಲಿ ಇದ್ದದ್ದು ರಾಜ್ಯದಲ್ಲಿ ಹೊಸದಾಗಿ ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆಯನ್ನ ರಚಿಸೋ ಬಗ್ಗೆ ಅಂತ. ಆದರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ವಿಷಯಗಳ ಪಟ್ಟಿ ಅಂತಿಮಗೊಂಡು ಕ್ಯಾಬಿನೆಟ್ಗೆ ಅಜೆಂಡಾ ಬರುವಾಗ ರಾಜ್ಯದಲ್ಲಿ ಹೊಸದಾಗಿ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪಿಸೋ ಬಗ್ಗೆ ಅಂತ ಬದಲಾಗಿತ್ತು. ಇದೇ ಸಚಿವ MB ಪಾಟೀಲರ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಆದ್ದರಿಂದಲೇ ಸಚಿವರು ಸಂಪುಟ ಸಭೆಯಲ್ಲೇ ನೇರ ದನಿ ಎತ್ತಿ ಇದನ್ನ ಪ್ರಶ್ನಿಸಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೂಡಲೇ ಸ್ವತಃ ಸಿಎಂ ಈ ಇಲಾಖೆಯ ಪರಿಶೀಲನೆಗೆ ಅಂತ DCM ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನೇ ರಚಿಸಬೇಕಾಗಿ ಬಂತು. ಆ ಸಮಿತಿಯಲ್ಲಿ MB ಪಾಟೀಲರು, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಸೇರಿದಂತೆ 5 ಸದಸ್ಯರನ್ನ ನೇಮಿಸಿ ವರದಿ ಪಡೆದೇ ತೀರ್ಮಾನಿಸೋದು ಅಂತ ನಿರ್ಧರಿಸಿ ಈ ವಿಷಯವನ್ನ ಸಂಪುಟ ಸಭೆಯಲ್ಲಿ ವಿಳಂಬಿಸಲಾಯಿತು. ವಿಜಯಪುರದ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲೇ ಇದು ತೀರ್ಮಾನ ಆಗಿದ್ದು ಹೌದಾದ್ರೂ ಆಗ ಕೇವಲ ಅನಿವಾಸಿ ಭಾರತೀಯರಿಗಾಗಿ ಒಂದು ಸಚಿವಾಲಯ ರೂಪಿಸುವುದು ಎಂದಷ್ಟೇ ಇತ್ತು. ಆದರೆ ಕ್ಯಾಬಿನೆಟ್ಗೆ ಬರೋ ಮಧ್ಯೆ ಅದನ್ನ ಜಾಗತಿಕ ಹೂಡಿಕೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಂತ ಬದಲಾಯಿಸಲಾಯಿತು. ಇದೇ MB ಪಾಟೀಲರ ಅಸಮಾಧಾನಕ್ಕೂ ಕಾರಣವಾಯಿತು. ಇದರ ಬಗ್ಗೆ ಇವತ್ತು ಪ್ರತಿಕ್ರಿಯೆ ನೀಡಿದ MB ಪಾಟೀಲರು, ಬಂಡವಾಳ ಹೂಡಿಕೆ ಅಂತ ಬಂದಾಗ ಕೆಲವೊಂದು ಓವರ್ಲ್ಯಾಪ್ ಆಗುತ್ತೆ. ಈಗಾಗಲೇ ಇನ್ವೆಸ್ಟ್ ಕರ್ನಾಟಕ ಅಂತ ಇದೆ, ಸಿಂಗಲ್ ವಿಂಡೋ ಇದೆ. ಎಲ್ಲ ಇರುವಾಗ ಜಾಗತಿಕ ಹೂಡಿಕೆ ಗ್ಲೋಬಲ್ ಅಫೇರ್ಸ್ ಎಂಬ ಇಲಾಖೆ ಎಂಬ ಪ್ರಸ್ತಾವನೆ ತಂದಿರೋ ಬಗ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. ಇವರೇನೋ ಕುಳಿತು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಈ ಇಲಾಖೆ ಬಗ್ಗೆ DCM ಪರಮೇಶ್ವರ್ ನೇತೃತ್ವದ ಸಮಿತಿ ಏಕಾಏಕಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳೋ ಸ್ಥಿತಿ ಇಲ್ಲ. ಇದ್ರೂ ಆ ಸಮಿತಿಯು ಕೂಡ ದಿಲ್ಲಿಯ ವರಿಷ್ಠರ ಬಳಿ ಸಮಾಲೋಚನೆ ಮಾಡಿಯೇ ಇಲಾಖೆಯ ರೂಪುರೇಷೆ ಅಂತಿಮಗೊಳಿಸಬೇಕಿದೆ ಅನ್ನೋದು ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.
ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಿಜ ಹೇಳ್ತೀನಿ, ಇಲಾಖೆ ಇದ್ರೂ ಒಂದೇ ಇರದಿದ್ರೂ ಒಂದೇ ಅನ್ನೋ ರೀತಿಯ ಪರಿಸ್ಥಿತಿ ಈಗ ಬಹುತೇಕರಿಗಿದೆ. ಏನು ಎಂ ಬಿ ಪಾಟೀಲ್ರು ಹೊಸ್ದಾಗಲ್ಲ, ಎಂ ಬಿ ಪಾಟೀಲ್ರು ಸೇರ್ಕೊಂಡ್ರಷ್ಟೇ ಈಗ ನನಗನ್ಸಿದ ಮಟ್ಟಿಗೆ. ನಮ್ಮ ಗುಸುಗುಸು ಗೋವಿಂದಣ್ಣ ಹೇಳ್ತಾರೆ ಅದ್ರ ಬಗ್ಗೆ ಏನು ಅಂತ ಹೇಳಿ. ಜಾಗತಿಕ ಹೂಡಿಕೆ ಅನ್ನುವಂತಹ ಹೊಸ ಇಲಾಖೆ ಪ್ರಸ್ತಾಪ ಮಾಡಿರೋದು ಈಗ ಪಾಟೀಲ್ರಿಗೆ ಒಂದು ರೀತಿ ಇರುಸು ಮುರುಸಿ ಕಾರಣ ಆಗ್ಬಿಟ್ಟಿದೆ. ಅರೆ ಬೃಹತ್ ಕೈಗಾರಿಕೆ ಇದೆ ಅಂದಮೇಲೆ ಈ ಜಾಗತಿಕ ಹೂಡಿಕೆ ಪ್ರಸ್ತಾವ ಏಕೆ? ಆ ಇಲಾಖೆ ಏನು ಕೆಲಸ ಮಾಡುತ್ತೆ ಅದು? ಈ ಪ್ರಸ್ತಾಪ ಮಾಡಿದ್ದರಿಂದಲೇ ಸಚಿವ ಎಂ ಬಿ ಪಾಟೀಲ್ರಿಗೆ ಮನಸ್ತಾಪ ಆಗಿದೆ, ಬೇಜಾರಾಗಿದೆ. ಪಾಟೀಲ್ರು ಸಿಟ್ಟಾಗಿದ್ದಾರೆ. ಬೇಜಾರಾಗಲ್ಲ, ಪಾಟೀಲ್ರು ಯಾವಾಗಿದ್ರು ಖಡಕ್ಕೆ ಏನೀಗ ನಿಮ್ಮದು ಅನ್ನೋ ರೀತಿ ಪ್ರಶ್ನೆಗಳನ್ನು ಮಾಡಿದರೆ ಅವರು. ಹೂಡಿಕೆ ಇಲಾಖೆ ಬಂದರೆ ಬೃಹತ್ ಕೈಗಾರಿಕೆ ಕತೆ ಅಯ್ಯೋ ಪಾಪ ಆಗ್ಬಿಡುತ್ತೆ. ಸೊ ಹೊಸ ಇಲಾಖೆ ಬಂದರೆ ಬೃಹತ್ ಕೈಗಾರಿಕೆಯನ್ನು ಕೇಳೋರು ಯಾರಪ್ಪ? ಅವ್ರನ್ನೋ ಅವರಿಗೆ ಈ ಇಲಾಖೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವರಿಷ್ಠರ ನಿರ್ಧಾರ ಅಂದರೂ ಪಾಟೀಲ್ರು ಆಗಲಿಲ್ಲ, ಹೌದಪ್ಪ ಅಂತ ಹೇಳಿಲ್ಲ ಅವರು. ಹೌದೌದು ಗೊತ್ತಿದೆ ಬಿಡ್ರಿ ನಮಗೆ ಅನ್ನೋ ರೇಂಜು. ವರಿಷ್ಠರಲ್ಲೇ ಆಗಬೇಕು ಹೊಸ ಇಲಾಖೆ ಗೊಂದಲ ಸಮಾರೋಪ ಆಗುತ್ತಾ ಅದು? ಈ ಇಲಾಖೆ ಏನಕ್ಕೆ, ಈ ಇಲಾಖೆ ಉದ್ದೇಶ ಏನು ಅಂತದ್ದು ಪಾಟೀಲ್ರ ಪ್ರಶ್ನೆ. ಪಾಟೀಲ್ರಿಗೆ ಉತ್ತರ ಕೊಡೋರು ಯಾರು? ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ಈಗ ಶ್ರೀಪಾದ್ ಪಾಟೀಲ್ರಿಗೆ ಉತ್ತರ ಕೊಡೋದಕ್ಕೆ ನಮ್ಮ ವೀರೇಂದ್ರ ಅವರು ಕೂತಿದ್ದಾರೆ, ಅವ್ರನ್ನ ಕೇಳೋಣ. ವೀರೇಂದ್ರ, ಬಹುಶಃ ಇದು ಎಂ ಬಿ ಪಾಟೀಲ್ರು ಲಿಸ್ಟಿಗೆ ಸೇರಿಕೊಂಡ್ರು ಅಂತ ನಾನು ಹೇಳ್ತಾ ಇದ್ನಲ್ಲ. ಕೃಷ್ಣ ಬೈರೇಗೌಡರ ಕತೆ ಏನಾಯಿತು? ಬೆಂಗಳೂರು ಅಭಿವೃದ್ಧಿ ಅಂತ ಕೊಟ್ಟರು. ಮೂಲವಾಗಿ ಅವರಿಗೆ ಬೇಕಾಗಿರುವಂತಹ ಟೌನ್ ಪ್ಲಾನಿಂಗ್ ಆಗಲಿ, ಬಿ ಡಿ ಆಗಲಿ, ಬಿ ಎಮ್ ಆರ್ ಡಿ ಆಗಲಿ ಅವೆಲ್ಲವೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಹತ್ರ ಇದೆ. ಅವರೀಗ ಇದ್ದಿದ್ರಲ್ಲೇ ಸಮಾಧಾನ ಪಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಬೇಸರ ಇದೆ. ಮುನಿಯಪ್ಪ ಅವರಂತೂ ಈಗಲೂ ಮುಂದಿನ ದಿನಮಾನಗಳಲ್ಲಿ ಸೆಕೆಂಡ್ ರೌಂಡಲ್ಲಿ ನಮಗೆ ಪ್ರಾಶಸ್ತ್ಯ ಕೊಡಲೇಬೇಕು, ಖಾತೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಎಂ ಬಿ ಪಾಟೀಲ್ರು ಬೃಹತ್ ಕೈಗಾರಿಕೆ ಪೋರ್ಟ್ಫೋಲಿಯೋ ಇರುವಾಗ ಇದೇನಿದು ಜಾಗತಿಕ ಹೂಡಿಕೆ ಇಲಾಖೆ ಅಂತ ಹೇಳಿ? ಹಾಗಿದ್ರೆ ಎಂ ಬಿ ಪಾಟೀಲ್ರು ಇದ್ದೂ ಇಲ್ಲದಂಗೆ ಲೆಕ್ಕನ ಇದು? ಯಾವ ವಿಚಾರಕ್ಕೆ, ಯಾವ ಉದ್ದೇಶಕ್ಕೆ ಈ ಇಲಾಖೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪಾಟೀಲ್ರೆ, ಈಗ ಫಸ್ಟಿಗೆ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ ನಾನು ಉತ್ತರದಲ್ಲಿ ಹೇಳುವ ಎಲ್ಲ ಪಾಟೀಲ್ರು ಎಂ ಬಿ ಪಾಟೀಲ್ರು ಅಂತ. ಯಾಕಂದರೆ ಪಾಟೀಲ್ರು ಭಾಳ ಖಡಕ್ಕಾಗಿ ಹೇಳಿದ್ರು, ಗರಂ ಆದರು ಅಂತೆಲ್ಲ ಬರುತ್ತೆ. ಮತ್ತು ಅದು ಶ್ರೀಪಾದ್ ಪಾಟೀಲ್ರಿಗೆಲ್ಲ, ಎಂ ಬಿ ಪಾಟೀಲ್ರಿಗೆಲ್ಲ ಅನ್ವಯಿಸೋದು. ಏನಂದರೆ ಏನಾಗಿದೆ, ಲಾಸ್ಟ್ ಕ್ಯಾಬಿನೆಟ್ ಆಯ್ತಲ್ಲ, ಆ ಕ್ಯಾಬಿನೆಟ್ಗೆ ಒಂದು ಪ್ರಸ್ತಾವನೆ ಬಂದಿತ್ತು. ಆ ಪ್ರಸ್ತಾವನೆ ಹೆಂಗಿತ್ತು ಅಂದರೆ, ಈಗ ಒಂದು ಅಂಗಡಿ, ಹೊಸ ಅಂಗಡಿನ ಅಂದರೆ ಈಗ ಒಂದು ಅಂಗಡಿ ನಡೀತಾ ಇದೆ, ಆ ಅಂಗಡಿಗೆ ಬೀಗ ಹಾಕ್ಬೇಕು ಅಂತಲೇ ಇನ್ನೊಂದು ಅಂಗಡಿ ತೆಗ್ದಂಗೆ. ಈಗ ಹೊಸ ಅಂಗಡಿ ತೆಗೆಯೋ ಉದ್ದೇಶ ಏನು ಅಂದರೆ ಇರೋ ಅಂಗಡಿಗೆ ಬೀಗ ಹಾಕ್ಬೇಕು ಅಂತ. ಹಂಗಿತ್ತು ಆ ಪ್ರಸ್ತಾವನೆ ಅಂತ ಯಾರು ಹೇಳ್ತಿರೋದು? ವಿಜಯಪುರದ ಮೂಲಗಳು, ಬಬಲೇಶ್ವರದ ಮೂಲಗಳಿಂದ ಬರ್ತಾ ಇದೆ ಈ ಮಾಹಿತಿ. ಏನಾಗಿದೆ ಹಂಗಾದ್ರೆ ನೋಡಿ, ಕ್ಯಾಬಿನೆಟ್ಟಿಗೆ ಒಂದು ಪ್ರಸ್ತಾವ ಬಂತು. ಏನಂತ ಆ್ಯಕ್ಚುಲಿ ಆ ಮೊದಲು ಹೇಗಿತ್ತು ಆ ಪ್ರಸ್ತಾವ ಅನ್ನೋದು ಹೇಳ್ತೀನಿ ನಾನು. ಮೊದಲು ಅಂದರೆ ಈಗ ಕ್ಯಾಬಿನೆಟ್ಟಿಗೆ ಒಂದು ಅಜೆಂಡಾ ಅಂತ ಪ್ರಿಪೇರ್ ಆಗುತ್ತಲ್ಲ ಪಾಟೀಲ್ರೆ, ನಿಮಗೆ ಹೇಳ್ತಿರೋದು. ಆ ಅಜೆಂಡಾ ಅದಕ್ಕೆ ಹೋಗಬೇಕಿದ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗುತ್ತದು. ಅದಕ್ಕೆ ಹೋಗಬೇಕಿದ್ರೆ ಏನಂತ ಇತ್ತು ನೋಡಿ, ನಾವು ಓದಿ ಹೇಳ್ತೀನಿ. ರಾಜ್ಯದಲ್ಲಿ ಹೊಸದಾಗಿ ಅನಿವಾಸಿ ಭಾರತೀಯ ವ್ಯವಹಾರಗಳ ಇಲಾಖೆಯನ್ನು ರಚಿಸುವ ಬಗ್ಗೆ. ಹೌದು, ಇದು ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕಿದ್ರೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅಜೆಂಡಾ ಫೈನಲ್ ಆಗಿ ಕ್ಯಾಬಿನೆಟ್ಟಿಗೆ ಬಂದಾಗ ಎಂ ಬಿ ಪಾಟೀಲ್ ತೆಗೆದು ನೋಡಿದಾಗ ಹೆಂಗಿದ್ದು ಗೊತ್ತಾ? ಜಾಗತಿಕ ಹೂಡಿಕೆ ಅಲ್ಲಿ ಬದಲಾವಣೆ ಆಗಿದ್ದು. ರಾಜ್ಯದಲ್ಲಿ ಹೊಸದಾಗಿ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆಯನ್ನು ಸ್ಥಾಪಿಸುವ ಬಗ್ಗೆ. ಯಾವಾಗ ಅಲ್ಲಿ ಜಾಗತಿಕ ಹೂಡಿಕೆ ಅಂತ ನೋಡಿದ್ರು ಎಂ ಬಿ ಪಾಟೀಲ್ರು ಅಲರ್ಟ್ ಆದರು. ಇದ್ಯಾಕೆ ಅಂತ ಕ್ವಶನ್ ಮಾಡಿದ್ರು. ಇದು ಆಗಿದ್ದು ಎಲ್ಲಿ? ಕ್ಯಾಬಿನೆಟ್ ಒಳಗೆ. ಈಗ ಮುಂದುವರೆದ ವರ್ಷನ್ ಈಗ ಈ ಜಾಗತಿಕ ಹೂಡಿಕೆ ಇಲಾಖೆ ಯಾರ ಕೈಲಿರುತ್ತೆ? ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲೇ ಇರುತ್ತಾ ಹೆಂಗೆ ಅನ್ನೋ ಪ್ರಶ್ನೆ ಈಗ. ಅದಕ್ಕೊಂದು ಮೂಲ ಇದೆ. ಇದು ಇವತ್ತಲ್ಲ, ಯಾವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ ಆಗ್ಲೇ ಪ್ರಜಾಸೇವೆಯ ಜೊತೆಗೆ ಈ ಇಲಾಖೆಯನ್ನು ಕೂಡ ಅವರು ಘೋಷಣೆ ಮಾಡಿದ್ರು. ಅವಾಗ ಏನಂತ ಹೇಳಿದ್ರು, ಅನಿವಾಸಿ ಭಾರತೀಯರಿಗಾಗಿ ಒಂದು ಸಚಿವಾಲಯ ಅಂತ ಅವತ್ತು ನೀವು ತೆಗೆದು ನೋಡ್ಬೋದು, ಅವ್ರ ಪ್ರೆಸ್ ಮೀಟಲ್ಲಿ ಇದೆ ಅದು. ಆದರೆ ಹೈಕಮಾಂಡ್ ಅಂದರೆ ಇದು ಮೂಲ ಎಲ್ಲಿತ್ತು ಅಂದರೆ ಆ್ಯಕ್ಚುಲಿ ಹೈಕಮಾಂಡೇ ಇದನ್ನು ಸಜೆಸ್ಟ್ ಮಾಡಿತ್ತು, ಈ ರೀತಿ ಒಂದು ಆಗಬೇಕು ಅಂತೇಳಿ ಪ್ರಸ್ತಾವವನ್ನು. ಅಂದರೆ ಈಗ ಆರತಿ ಕೃಷ್ಣ ಅಂತ ಈಗ MLC ಇದಾರಲ್ಲ, ಸೊ ಅವ್ರನ್ನ ಇದಕ್ಕೆ ಮಿನಿಸ್ಟರ್ ಮಾಡ್ತಾರೆ ಅನ್ನೋವರೆಗೂ ಚರ್ಚೆ ಹೋಗಿತ್ತು ಅಂತ ಹೇಳಿ. ಸೊ ಹಾಗಿದ್ದದ್ದು ಅನಿವಾಸಿ ಭಾರತೀಯರಿಗಾಗಿ ಒಂದು ಸಚಿವಾಲಯ ಅಂತ ಇದ್ದದ್ದು ಈಗ ಜಾಗತಿಕ ಹೂಡಿಕೆ ಆ ಅರ್ಥದಲ್ಲಿ ಬಂತಲ್ಲ. ಈಗ ವಿದೇಶಾಂಗ ವ್ಯವಹಾರ ಓಕೆ, ಬಟ್ ಅಂದರೆ ಗ್ಲೋಬಲ್ ಅಫೇರ್ಸ್ ಅಂತ ಇದೆ ಅದು ಇಂಗ್ಲೀಷಲ್ಲಿ. ಆದರೆ ಯಾವಾಗ ಜಾಗತಿಕ ಹೂಡಿಕೆ ಅಂತ ಬಂತು ಆವಾಗ ಎಂ ಬಿ ಪಾಟೀಲ್ರು ಇದ್ಯಾಕೆ, ನಂದಿನ್ಯಾಕೆ? ಈಗ ಬೃಹತ್, ಅದು ಹೆಸರಿಗೆ ಬೃಹತ್, ಹೆಸರಿಗಿರೋದೇನು ಹೇಳಿ, ಬೃಹತ್ ಕೈಗಾರಿಕೆ ಅವ್ರದ್ದು. ಈ ಏನಾದರೂ ಜಾಗತಿಕ ಹೂಡಿಕೆ ಅಂತಲಿ ಹೊಸ ಇಲಾಖೆ ಆಗ್ಬಿಟ್ರೆ ಪಾಟೀಲ್ರೆ, ಬೃಹತ್ ಕೈಗಾರಿಕೆ ಇಲ್ಲಿ ನೋಡಿ ಶೂನ್ಯ
ಅನ್ನೋ ಬಹುಶಃ ಮಾತು ನನಗನ್ಸುತ್ತೆ- ಅಲ್ಲೇ ವಿಜಯಪುರದಲ್ಲೇ ಕೇಳ ಬರ್ತಾ ಇದೆ ಪಾಟೀಲ್ರೆ. ನನಗನ್ಸುತ್ತೆ ಈಗ ಒಂದೊಂದೇ ಇಲಾಖೆಯನ್ನು ಹುಟ್ಟು ಹಾಕೋದು, ಈಗ ಒಬ್ಬೊಬ್ಬರ ಆ ಪವರನ್ನು ಬರ್ತಾ ಕಡಿಮೆ ಮಾಡೋದು, ಈಗ ಸೀನಿಯರ್ಸ್ ಇರೋರಿಗೆಲ್ಲ ಇದು ಒಂದು ರೀತಿ ಬೇಜಾರಾಗಿ ಯಾವಾಗ ಬ್ಲಾಸ್ಟ್ ಆಗುತ್ತೆ ಹೇಳೋದಕ್ಕಾಗಲ್ಲ. ಜನಸಾಮಾನ್ಯರಲ್ಲಿ ಇರುವ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಅಸಮಾಧಾನಗೊಂಡವರಿಗೆ ಒಂದೊಂದು ಖಾತೆಯನ್ನು ಹುಟ್ಟು ಹಾಕೋದು, ಒಂದು ಇಲಾಖೆಯನ್ನು ಹೊಸದಾಗಿ ಹುಟ್ಟು ಹಾಕೋದು, ಅವ್ರು ಅಸಮಾಧಾನಗೊಂಡ್ರಪ್ಪ, ಹಂಗಾರೆ ಅವ್ರಿಗೊಂದು ಇಲಾಖೆ ಕೊಟ್ಬಿಡೋಣ್ರಿ. ಯಾವ ಇಲಾಖೆ? ನೀರಾವರಿ ಇಲಾಖೆಲಿ ಒಂದು 3 ಮಾಡೋಣ, ಒಣ ನೀರಾವರಿ, ಹಸಿ ನೀರಾವರಿ, ಈ ರೀತಿ ಮಾಡಿ ಕೊಟ್ಬಿಡೋಣ ಅಂದ್ರೆ ಎಲ್ಲಿ ಬರುತ್ತೆ ಪರಿಸ್ಥಿತಿ ಇದು? ಅಲ್ಲ, ಅದನ್ನೇ ಈಗ ಇವತ್ತು ಆ್ಯಕ್ಚುಲಿ ಎಂ ಬಿ ಪಾಟೀಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾವು ಮೊನ್ನೆನೇ ನೋಡಿ, ಪ್ರತಿನಿತ್ಯ ಬೆಳಗ್ಗೆ 11:00ವರೆಗೆ ರಾಜಕೀಯ ಎಳೆಯಾಗಿ ಅಂತ ಒಂದು ಕಾರ್ಯಕ್ರಮ ಕೊಡ್ತೀವಲ್ಲ, ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ನಾವು ಸ್ಟೋರಿ ಮಾಡಿದ್ವಿ. ಬಹುಶಃ ಎಂ ಬಿ ಪಾಟೀಲ್ರು ನೋಡಿರ್ಬೋದು, ಇವತ್ತು ಬಂದು ಹೇಳಿದ್ದಾರೆ. ಹೌದು, ಅಂದರೆ ಯಾವುದು ನನ್ನ ಇಲಾಖೆಯನ್ನು ಅದಕ್ಕೆ ಹಸ್ತಕ್ಷೇಪ ಆಗ್ತಾ ಇದೆ ಇಲಾಖೆ, ಈ ಹೊಸದು ಜಾಗತಿಕ ಹೂಡಿಕೆ ಅನ್ನೋದು ಹಸ್ತಕ್ಷೇಪ ಮಾಡುತ್ತೆ. ಹೀಗಾಗಿ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಂ ಬಿ ಪಾಟೀಲ್ರು ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಯಾಕಂದರೆ ಅಲ್ಲಿ ಸಮರ್ಥನೆ ಮಾಡ್ಲಿಕ್ಕೆ ಹೋದವರು ಪ್ರಿಯಾಂಕ್ ಖರ್ಗೆ ಅವರು ಕ್ಯಾಬಿನೆಟ್ ಒಳಗೆ. ಹೀಗಾಗಿ ಅವ್ರನ್ನೂ ಸೇರಿಸಿದ್ದಾರೆ, ಕೃಷ್ಣ ಬೈರೇಗೌಡರನ್ನು ಸೇರಿಸಿದ್ದಾರೆ. ಆದರೆ ಈ ಸಮಿತಿ ಫೈನಲ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಕೇಳಿ ಅಲ್ಲದ್ದು ಭಾಳ ಮಜವಾಗಿದೆ, ಭಾಳ ಟ್ವಿಸ್ಟ್ ಇದೆ ಪಾಟೀಲ್ರೆ. ಓಕೆ, ಈಗ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾವುದೇ ಸಚಿವರಾಗಲಿ ಈಗ ಹಿಂಗೆ ಅಂತೇಳಿ ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಇದು ಮೂಲ ಉದ್ದೇಶ ಇಲ್ಲಿ ಸೃಷ್ಟಿಯಾಗಿದ್ದೇ ಹೈಕಮಾಂಡ್ ಮಟ್ಟದಲ್ಲಿ, ಮತ್ತೆಗೇನು ವರಿಷ್ಠರೇ ಫೈನಲ್ ಮಾಡಬೇಕು ಅಂತ ಹೇಳಿ ಕೋಟ್ಲಾ ಮಾರ್ಗದ ಕಚೇರಿಯ ಮೂಲಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ ಪಾಟೀಲ್ರೆ. ಫೈನ್, ಏನಾಗುತ್ತೆ ಅಂತ ನೋಡೋಣ. ಈಗ 3ನೇ ಸ್ಟೋರಿ. ಕೊಟ್ಟರು ಕಷ್ಟ, ಕೊಡದೇ ಇದ್ರೂ ಕಷ್ಟ ಅನ್ನೋ ಹಂಗಾದಾಗ ಏನು ಮಾಡ್ತಾರೆ ಅನ್ನೋ ಸ್ಪಷ್ಟತೆ ಇರಲ್ಲ. ಈಗ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುಳಿತವರ ಕತೆ ಹಂಗೆ ಆಗಿದೆ. ಆದರೆ ಕೊಡ್ತಾರೆ ಅಂತ ಕಾಯ್ತಾ ನಿಂತವರು ಮಾತ್ರ ಇತಿಹಾಸ ಕತೆ ಮೆಲುಕು ಹಾಕ್ತಾ ಇರೋದು ನಮ್ಮ ಒಳನೋಟ ಕಂಡಿದೆ. ನೋಡ್ಕೊಂಬನ್ನಿ. ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ, ಇವ್ರಿಗೆ ಕೊಟ್ರೆ ಕಷ್ಟ ಅಷ್ಟಿಷ್ಟಲ್ಲ. ಅದೇ ಕಾರಣಕ್ಕೆ ಯಾರಿಗೂ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲ ಅಂತ ಏನೇನೋ ಪ್ರಾಸ ಮಾತಾಡ್ತಾ ಬಂದ್ರು ಗುಸುಗುಸು ಗೋವಿಂದಣ್ಣ. ಹಿಂಗೆಲ್ಲ ಪ್ರಾಸ ಹೇಳ್ತಿದ್ದಾರೆ ಅಂದಮೇಲೆ ಏನೋ ಕಾಸ್ಬಾತ್ ಇರಬೇಕು ಅಂತ ಹೋಗಿ ಕೆಣಕಿದಾಗ ಬಾಯ್ ಬಿಟ್ರು ನೋಡಿ, ರೊಟ್ಟಿ ಜಾರಿ ಧಾರವಾಡದ ತುಪ್ಪಕ್ಕೆ ಬೀಳಲಿ ಅಂತ ಕಾಯ್ತಿರೋ ಜಾರಕಿಹೊಳಿ ಕತೆ. ಗೋವಿಂದಣ್ಣನ ಕಿವಿಗೆ ಸದ್ಯ ಬಿದ್ದಿರೋ ಗುಸುಗುಸು ಏನಪ್ಪ ಅಂದ್ರೆ, ಅದು ಧಾರವಾಡದ ಬೈ ಎಲೆಕ್ಷನ್ನಿನ ರಾಜಕೀಯದ ವಿಷಯ. ಅದೇನು ಕೇಳಿದ್ರೆ ಅವರು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಕರೆದುಕೊಂಡು ಹೋದ್ರು. ಕಾಂಗ್ರೆಸ್ ಇಲ್ಲಿವರೆಗೂ ಎಲ್ಲಾ ಬೈ ಎಲೆಕ್ಷನ್ ಅನ್ನು ಗೆದ್ದಿದೆ. ಮೊದಲು ಚನ್ನಪಟ್ಟಣ, ಸಂಡೂರು ಹಾಗೆ ಶಿಗ್ಗಾವಿ ಉಸ್ತುವಾರಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ತಗೊಂಡು ಗೆಲ್ಲಿಸಿದ್ರು. ಅದಾದ್ಮೇಲೆ ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಆಯಿತು. ಆಗ ಬಾಗಲಕೋಟೆಗೆ ಹೋದ ಸತೀಶ್ ಜಾರಕಿಹೊಳಿ RB ತಿಮ್ಮಾಪುರ್ ಅವರ ಜೊತೆ ಸೇರಿ ಅಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರು. ಈಗ ಮತ್ತೆರಡು ಬೈ ಎಲೆಕ್ಷನ್ ಬರ್ತಾ ಇದೆ, ಅದೇ ಹಿರಿಯೂರು ಹಾಗೂ ಧಾರವಾಡ ಬೈ ಎಲೆಕ್ಷನ್. ಈಗ ಸತೀಶ್ ಜಾರಕಿಹೊಳಿ ಕಣ್ಣು ಧಾರವಾಡ ಪೇಡ ಕಡೆ ನೆಟ್ಟಿದೆ ಅಂತಿವೆ ಬೆಳಗಾವಿಯ ಕುಂದ ಅಂಗಡಿಯ ಮೂಲಗಳು. ವಿಷಯ ಏನಪ್ಪಾ ಅಂದ್ರೆ, ಈಗ ಈ ಎರಡೂ ಕ್ಷೇತ್ರಗಳ ಉಪಚುನಾವಣೆ ಬರೋದು ಗ್ಯಾರಂಟಿ ಆಗ್ತಿದ್ದ ಹಾಗೆ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆಯ ಉಸ್ತುವಾರಿ ಯಾರು ಅನ್ನೋ ಚರ್ಚೆಗೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಜೋರಾಗಿದೆ. ಈ ಹಿಂದೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಉಪಚುನಾವಣೆಗಳ ಉಸ್ತುವಾರಿ ಪಡೆದು ಗೆಲ್ಲಿಸಿದ್ದ ಸತೀಶ್ ಜಾರಕಿಹೊಳಿ ಈಗ ಧಾರವಾಡ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಳ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಅವರು ವಹಿಸಿಕೊಳ್ತಾರಾ ಅನ್ನೋದಕ್ಕಿಂತ ಅವರಿಗೆ ಉಸ್ತುವಾರಿ ಕೊಡಬೇಕಾ ಅನ್ನೋ ಚಿಂತೆ ಹಾಗೂ ಚಿಂತನೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾಡುತ್ತಿದೆಯಂತೆ. ವಿಧಾನಸೌಧದ 3ನೇ ಮಹಡಿಯ 323ನೇ ನಂಬರಿನ ಕೊಠಡಿಯ ಮೂಲಗಳ ಪ್ರಕಾರ ಧಾರವಾಡದ ಉಸ್ತುವಾರಿಗೆ ಯಾರು ಅಂತ ಯೋಚಿಸಿದಾಗ ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ಲಕ್ಷ್ಮಣ ಸವದಿ ಹೆಸರು ಮುನ್ನೆಲೆಗೆ ಬರ್ತಿದೆ. ಮೊದಲಿಬ್ಬರಿಗೆ ಕೊಡಲು ಶಕ್ತಿಸೌಧದ ಕೇಂದ್ರದಲ್ಲಿ ಕುಳಿತ ನಾಯಕರಿಗೆ ಮನಸ್ಸಿಲ್ವಂತೆ. ಲಕ್ಷ್ಮಣ ಸವದಿಗೆ ಕೊಡೋ ಮನಸ್ಸೇನೋ ಇದೆ, ಆದ್ರೆ ಅವರು ಉಸ್ತುವಾರಿ ವಹಿಸಿ ಗೆದ್ರೆ ಆಗ ಮಿನಿಸ್ಟರ್ ಮಾಡಿ ಅಂತ ಗಂಟು ಬೀಳೋದು ಗ್ಯಾರಂಟಿ. ಆಗ ಮಂತ್ರಿ ಮಾಡದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ. ಹಾಗಾದಾಗ ಯಾರಾದರೂ ಅಡ್ಡಗಾಲು ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ಈ ಚಿಂತೆ ಹಾಗೂ ಚಿಂತನೆಗೆ ಕಾರಣ ಅನ್ನೋದು ಶಕ್ತಿಸೌಧದ 3ನೇ ಮಹಡಿಯಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.